ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾನು ರಾಧಾ ತಿವಾರಿ, ನಿಮ್ಮ ಯೋಗ ಗುರು, ಯೋಗ ಶಿಕ್ಷಕಿ. ನೀವು ಈಗಾಗಲೇ ಭಸ್ತ್ರಿಕಾ ಪ್ರಾಣಾಯಾಮ ಅಭ್ಯಾಸ ಮಾಡ್ತಾಯಿದ್ದೀರಾ. ಅನುಲೋಮ ವಿಲೋಮನೂ ಕೂಡ ಪ್ರಾಕ್ಟೀಸ್ ಮಾಡ್ತೀರಾ. ಈಗ ಒಂದು ಸರಿ ಅನುಲೋಮ ವಿಲೋಮ ಮಾಡೋಣ, ಅಭ್ಯಾಸ ಮಾಡ್ಕೋತೀರಾ. ಓಕೆ, ಮೊದಲೇನು ಮಾಡಬೇಕು, ಎಡಗೈಯಲ್ಲಿ ಚಿನ್ಮುದ್ರೆ ಹಾಕಿ ತೊಡೆ ಮೇಲೆ ಇಡಬೇಕು. ಆರಾಮವಾಗಿ ಕೆಳಗೆ ನೆಲದ ಮೇಲೆ ಚಾಪಿ ಮ್ಯಾಟ್ ಹಾಕಿ ಕೂತ್ಕೊಳ್ಳಿ. ಮತ್ತು ಈ ಬಲಗೈಯಲ್ಲಿ ತೋರು ಬೆರಳು, ಮಧ್ಯ ಬೆರಳು, ಈ ಎರಡನ್ನು ಸರಿಯಾಗಿ ಒಳಗೆ ಫೋಲ್ಡ್ ಮಾಡಿ ಈ ರೀತಿಯಾಗಿ ನಮಗೆ ಮೂಗು ಹಿಡಿಲಿಕ್ಕೆ ಬರುತ್ತೆ. ಹೌದಾ? ಈಗ ನಿಧಾನವಾಗಿ ಎಡಗಡೆಯಿಂದ ಉಸಿರನ್ನು ತಗೊಳ್ಳಿ, ಮುಚ್ಚಿ ಒಳಗಡೆ ಸ್ವಲ್ಪ ಹಿಡಿದಿಡಿ. ನಿಧಾನವಾಗಿ ಬಲಕ್ಕೆ ಬಿಟ್ಟಿದ್ದೀನಿ, ಬಲದಿಂದ ತಗೊಂಡು ಸ್ವಲ್ಪ ಹಿಡಿದಿಟ್ಟು ಎಡಕ್ಕೆ ಬಿಟ್ಟಿದ್ದೀನಿ. ಇದು ಒಂದು ರೌಂಡು. ಹೋಲ್ಡ್, ಬ್ರೀತ್ ಔಟ್, ಬ್ರೀತ್ ಇನ್, ಹೋಲ್ಡ್, ಬ್ರೀತ್ ಔಟ್. ಯಾವಾಗಲೂ ಅನುಲೋಮ ವಿಲೋಮ ನಾಡಿಸೋದನ್ನು ಎಡಗಡೆಯಿಂದನೇ, ನಿಮ್ಮ ಎಡಹೊಳ್ಳೆ ಚಂದ್ರನಾಡಿ, ಬರಲದು ಸೂರ್ಯನಾಡಿ, ಎಡಹೊಳ್ಳೆಯಿಂದನೇ ಪ್ರಾರಂಭ ಮಾಡಬೇಕು, ಎಡಹೊಳ್ಳೆಯಿಂದನೇ ಮುಕ್ತಾಯ ಮಾಡಬೇಕು. ಆಯಿತಾ? ಇದನ್ನ ಅಭ್ಯಾಸ ಮಾಡ್ತೀರಾ. ಹೀಗೆ 5 ನಿಮಿಷ 10 ನಿಮಿಷ ಹೀಗೆ ಎಷ್ಟು ಹೊತ್ತಾದರೂ ಕೂಡ ಮಾಡ್ಬೋದು. ಎಷ್ಟು ಮಾಡ್ತೀರಾ ಅಷ್ಟು ನಿಮಗೆ ಉಪಯೋಗ ಆಗುತ್ತೆ. ಹೆಚ್ಚಿನ ವಿಷಯಗಳು ಬೇಕಾದಂಥದ್ದು ಈ ಕೆಳಗಡೆ ಕೊಟ್ಟಿದ್ದೆ ನೋಡ್ಕೊಳ್ಳಿ. ಮತ್ತು ಯಾವುದಾದ್ರೂ ಡೌಟ್ಸ್ ಏನಾದಿದ್ದರೆ ನಿಮ್ಗೆ ಕರೆ ಮಾಡಿ, ಮೆಸೇಜ್ ಮಾಡಿ, ಮತ್ತು ನಿಮ್ಮ ಶಿಕ್ಷಕರಿಂದ ಕೇಳಿ ಎಲ್ಲ ತಿಳಿದುಕೊಳ್ಳಿ. ಓಕೆ, ಹರಿ ಓಂ.